ಹಲೋ ಗೈಸ್, ನಾನು ನಿಮ್ಮನೆ ನೀನು ನೋಡ್ತೀವಿ ವೆನಟಿಕ್ ಝೋನ್ ಚಾನಲ್. ತುಂಬ ದಿನಗಳ ನಂತರ ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ. ಇರಲಿ, ಸೊ ಇದು ತುಂಬಾ ಅರ್ಜೆಂಟ್ ಆ್ಯಂಡ್ ಎಮರ್ಜೆನ್ಸಿ ವಿಡಿಯೋ. ಯಾಕಪ್ಪ ಅಂದ್ರೆ ತುಂಬ ಜನರ ಫೋನ್ಗೆ ಈ ಥರ ಒಂದು ಅಲರ್ಟ್ ಮೆಸೇಜ್ ಬರೋದೈತಿ. ಆಲ್ಮೋಸ್ಟ್ ಎಲ್ಲರಿಗೂ ಬರುತ್ತಿದೆ. ನಿಮಗೆ ಇವಾಗ ಆಲ್ರೆಡಿ ಬಂದಿರ್ತಾ ಅಂದ್ಕೊಂಡಿದ್ದೀನಿ. ತುಂಬ ಜನ ಈ ರೀತಿ ಒಂದು ಮೆಸೇಜ್ ಬರತೈತಿ. ತುಂಬ ಜನ ಏನು ಕೊಟ್ಟಿರ್ತಾರೆ, ಈ ನಮ್ಮ ಮೊಬೈಲ್ ಹ್ಯಾಕ್ ಆತೇನಪ್ಪ, ಏನಿದು ಮೆಸೇಜು ಒಮ್ಮಿಂದೊಮ್ಲೆ ವಾರ್ನಿಂಗ್ ಕೊಡತೈತಿ ಪಟ್ ಅಂಥೇಳಿ, ವೈಬ್ರೇಟ್ ಆಗತೈತಿ ಒಮ್ಮಿಂದೊಮ್ಲೆ, ಏನಿದು ಅಂತಂದು ತುಂಬ ಜನ ಪ್ಯಾನಿಕ್ ಆಗಿರ್ತಾರೆ. ಸೊ ಯಾವ ರೀತಿ ಬರುತ್ತೆ ಮೆಸೇಜ್ ಅಂತೇಳಿ ನಿಮಗೆ ತೋರಿಸ್ತೀನಿ ನೋಡ್ರಿ. This is a sample testing message sent through Cell Broadcasting System by Department of Telecommunication, Government of India. Please ignore this message as no action is required from your end. This message has been sent to test Pan India Emergency Alert System like safety and provide timely alerts during emergencies. Timestamp: the 10th of December 2023, 12:13 p.m. 21. ನೋಡ್ರಿ, ಈ ರೀತಿ ಮೆಸೇಜ್ ಎಲ್ಲರೂ ಫೋನಿಗೂ ಬರತೈತಿ. ಪಟ್ ಅಂತ ಹೇಳಿ ಮೆಸೇಜ್ ಬಂದು ವಾರ್ನಿಂಗ್ ಕೊಡಕ್ಕೆ ಸ್ಟಾರ್ಟ್ ಮಾಡ್ಬಿಡುತ್ತೆ. ಏನಪ್ಪ ಇದು ಮೆಸೇಜ್ ಅಂತ ತುಂಬ ಜನ ತಲೆ ಕೆಡಿಸ್ಕೊಂಡಿರ್ತೀವಿ. ತುಂಬ ಜನ ನಮ್ಮ ಮೊಬೈಲ್ ಏನೋ ಹ್ಯಾಕ್ ಆಯ್ತೇನಪ್ಪ ಅಂತ ಅನ್ಕೊಂಡಿರ್ತೀರಿ. ನಿಮ್ಮ ಮೊಬೈಲ್ ಏನೋ ಹ್ಯಾಕ್ ಆಗಿಲ್ಲ. ಗೌರ್ಮೆಂಟ್ ಕಡೆಯಿಂದ ಒಂದು ಅಲರ್ಟ್ ಮೆಸೇಜ್ನ ಟೆಸ್ಟ್ ಮಾಡತ್ತಾರ. ಅಂದರೆ ಮುಂದೆ ಯಾವುದೇ ರೀತಿಯಾದಂಥ ಪ್ಯಾನಿಕ್ ಸಿಚುವೇಶನ್ ಬಂದಪ್ಪ ಅಂದ್ರೆ ಇಮ್ಮಿಡಿಯೇಟಾಗಿ ಎಲ್ಲರ ಫೋನಿಗೂ ಒಂದು ಮೆಸೇಜ್ ಹೋಗಲಿ, ಅಲರ್ಟ್ ಮೆಸೇಜ್ ಹೋಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಒಂದು ಟೆಸ್ಟಿಂಗ್ ಮಾಡತ್ತಾರ. ಎಲ್ಲರ ಮೊಬೈಲ್ಗೂ ಹೋಗ್ತೈತಿಲ್ಲ ಮೆಸೇಜು ಅಥವಾ ಅಲರ್ಟ್ ಹೋಗುತ್ತಿಲ್ಲ ಅಂತೇಳ್ಬಿಟ್ಟು ಚೆಕ್ ಮಾಡತ್ತಾರ. ಸೊ ಅದೇ ಒಂದು ಮೆಸೇಜ್ ಇದು. ಮೊದಲು ಒಂದು 2-3 ದಿವಸದಿಂದ ಮೆಸೇಜ್ ಕಳಿಸಿದ್ರು, ಬರೀ ಅಂದ್ರೆ ನಾರ್ಮಲ್ ಮೆಸೇಜ್ ಕಳಿಸ್ತಾರಲ್ಲ ಕಂಪ್ನಿಯವರು, ಆ ಥರ ಒಂದು ಮೆಸೇಜ್ ಕಳಿಸಿದ್ರು. ಬಟ್ ಇವಾಗ ಈ ಥರ ವಾರ್ನಿಂಗ್ ಕೊಡೋ ಥರ ಮೆಸೇಜ್ನ ಕಳ್ಸತ್ತಾರ. ಸೊ ಅದನ್ನು ಇಗ್ನೋರ್ ಮಾಡಿರಿ. ನೀವು ಅದನ್ನು ಪ್ಯಾನಿಕ್ಕಾಗಿ ತಿಳ್ಕೊ ಅವಶ್ಯಕತೆ ಇಲ್ಲ. ಏನೋ ನಿಮ್ಮ ಮೊಬೈಲ್ ಹ್ಯಾಕ್ ಆಗೈತೆ ಅಂತ ನನಗೆ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಏನಪ್ಪ ಎದಕ್ಕೆ ಮಾಡತ್ತಾರಪ್ಪ ಇದನ್ನಂತಂದ್ರೆ, ಸೊ ಯಾವುದೇ ರೀತಿಯಾದಂತಹ ಫ್ಲಡ್ ಬರುವಂಥದ್ದಾಗಿರ್ಬೋದು, ಅಥವಾ ಓವರ್ ಮಳೆ ಬರೋದಾಗಿರ್ಬೋದು, ಒಮ್ಮೆ ಸಡನ್ನಾಗಿ ಜಾಸ್ತಿ ಮಳೆ ಬರೋದಾಗಿರ್ಬೋದು, ಅಥವಾ ಯಾವುದೇ ರೀತಿಯಾದಂಥ ಗೌರ್ಮೆಂಟ್ ಕಡೆಯಿಂದ ಒಂದು ಎಮರ್ಜೆನ್ಸಿ ಅಲರ್ಟ್ ನಿಮಗೆ ಮೆಸೇಜ್ ಕಳಿಸ್ಬೇಕಪ್ಪ ಅಂದ್ರೆ, ಸೊ ನಾರ್ಮಲ್ ಮೆಸೇಜ್ ಕಳಿಸಿದ್ರೆ ನೀವು ತುಂಬ ಜನ ನೋಡ್ತಾರೆ, ತುಂಬ ಜನ ನೋಡಲ್ಲ. ಬಟ್ ಈ ಥರ ಮೆಸೇಜ್ ಕಳಿಸಿದ್ರೆ ಪ್ರತಿಯೊಬ್ಬರು ನೋಡ್ತಾರೆ. ಸೊ ಕನ್ನಡದಾಗೂ ಪ್ಲಸ್ ಇಂಗ್ಲೀಷ್ನಾಗೂ ಕಳಿಸ್ತಾರೆ, ಮತ್ತು ಬೇರೆ ರಾಜ್ಯದವರು ಅವರ ಭಾಷೆಯಲ್ಲಿ ಆ ಒಂದು ಮೆಸೇಜ್ನ ಕಳಿಸ್ತಾರೆ. ಸೊ ಸ್ಟಾರ್ಟಿಂಗ್ ನನಗೆ ಇಂಗ್ಲೀಷ್ನಾಗ ಬಂದಿತ್ತು, ಆಮೇಲೆ ಮತ್ತೊಂದು ವಾರ್ನಿಂಗ್ ಕೊಡ್ತು, ಕನ್ನಡದ ಬಂತು. ಸೊ ಅದನ್ನು ನೀವಾಗ ಕೇಳ್ಬೋದು ನೋಡ್ರಿ. ಸರ್ಕಾರದ ದೂರಸಂಪರ್ಕ ಇಲಾಖೆಯಿಂದ ಸೇಲ್ ಬ್ರಾಡ್ಕಾಸ್ಟಿಂಗ್ ಸಿಸ್ಟಮ್ ಮೂಲಕ ಕಳುಹಿಸಲಾದ ಮದಾರಿ ಪ್ಯಾರಕ ಸಂದೇಶವಾಗಿದೆ. ನಿಮ್ಮ ಕಡೆಯಿಂದ ಯಾವುದೇ ಕ್ರಿಯೆಯ ಅಗತ್ಯವಿಲ್ಲದ ಕಾರಣ ದಯವಿಟ್ಟು ಈ ಸಂದೇಶವನ್ನು ನಿರ್ಲಕ್ಷಿಸಿ. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರವು ಜಾರಿಗೊಳಿಸುತ್ತಿರುವ ಪ್ಯಾನ್ ಇಂಡಿಯಾ ತಟುವ ಕರೆಕೆ ವ್ಯವಸ್ಥೆಯನ್ನು ಪ್ಯಾರಕ್ಸಾಯಿಸಲು ಈ ಸಂದೇಶವನ್ನು ಕಳುಹಿಸಲಾಗಿದೆ. ಇದು ಸಾರ್ವಜನಿಕ ಸುರಕ್ಷತೆಯನ್ನು ಹೆಚ್ಚಿಸಲು ಮತ್ತು ತಟು ಸಂದರ್ಭಗಳಲ್ಲಿ ಸಕಾಲಿಕ ಕರೆಕೆಗಳನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಟೀಮ್ ಸ್ಟ್ಯಾಂಪ್: the 12th of October 2023, 11:58 a.m. 12. ಸೊ ನೋಡ್ಬೋದು ನೀವು, ಈ ರೀತಿ ಕನ್ನಡದಾಗೂ ಕೂಡ ನಿಮ್ಗೆ ಅಲರ್ಟ್ ಕೊಡ್ತಾರೆ, ಕನ್ನಡದಾಗೂ ಕೂಡ ನಿಮ್ಗೆ ಈ ಒಂದು ವಾರ್ನಿಂಗ್ನ ಬರುತ್ತೆ. ಸೊ ಅದನ್ನು ನೀವು ಪ್ಯಾನಿಕ್ ಆಗೋ ಅವಶ್ಯಕತೆ ಏನಿಲ್ಲ. ಅಲ್ಲೇ ನೀವು ಅದನ್ನು ಆಫ್ ಕೂಡ ಮಾಡ್ಕೋಬೋದು ಅಲರ್ಟ್ನ. ಸೊ ಅದು ಆಪ್ಷನ್ ಕೂಡ ನಾನು ಐತಿ ನಿಮ್ಗೆ ತೋರಿಸ್ತೀನಿ. ಇಲ್ಲಪ್ಪ ಇರಲಿ ಅಂತಂದರೆ ಇಟ್ಕೊಳ್ಬೋದು ನೀವು. ಅಂದರೆ ಯಾವುದೇ ರೀತಿ ಅಂತ ಗೌರ್ಮೆಂಟ್ ಕಡೆಯಿಂದ ಎಮರ್ಜೆನ್ಸಿ ಅಲರ್ಟ್ ಅಥವಾ ಮೆಸೇಜ್ ಏನಾದ್ರು ಕಳಿಸ್ಬೇಕಪ್ಪ ಅಂದರೆ ಎಲ್ಲರ ಮೊಬೈಲ್ಗೂ ಇಮ್ಮಿಡಿಯೇಟ್ ಕಳಿಸ್ತಾರೆ ಅವರು. ಪಟ್ ಅಂಥೇಳಿ ಈ ರೀತಿ ಪಾಪಪ್ ಆಗಿಬಿಟ್ಟು ನಿಮ್ಗೆ ಆ ಮೆಸೇಜ್ನ ತೋರಿಸುತ್ತೆ. ಸೊ ನೀವು ಅಂದ್ರೆ ಮುಂಜಾಗ್ರತೆಯಾಗಿ ನೀವು ಒಂದೇನಾದರೂ ಜಾಗೃತಿನ ಕಾಯ್ಕೊಳ್ಕೋಬೋದು ನೀವು ಪಟ್ ಅಂತೇಳಿ. ಸೊ ಆ ಒಂದು ಕಾರಣಕ್ಕೋಸ್ಕರ ಗೌರ್ಮೆಂಟ್ ವತಿಯಿಂದ ಈ ಒಂದು ಮೆಸೇಜನ್ನ ಪ್ರತಿಯೊಂದು ಮೊಬೈಲ್ಗೂ ಕೂಡ ಕಳ್ಸತ್ತಾರ. ಆ್ಯಂಡ್ರಾಯ್ಡ್ ಆಗಿರ್ಬೋದು ಅಥವಾ iOS ಆಗಿರ್ಬೋದು, ಅಂದರೆ ಆ್ಯಪಲ್ ಮೊಬೈಲ್ಗಳಾಗಿರ್ಬೋದು ಅಥವಾ ಆ್ಯಂಡ್ರಾಯ್ಡ್ ಮೊಬೈಲ್ಗಳಾಗಿರ್ಬೋದು, ಎಲ್ಲ ಮೊಬೈಲ್ಗೂ ಕೂಡ ಬರತೈತಿ. ಯಾರೂ ಕೂಡ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ, ಹೆದರೋ ಅವಶ್ಯಕತೆ ಇಲ್ಲ. ಯಾರ ಫೋನ್ ಹ್ಯಾಕ್ ಆಗಿಲ್ಲ. ಅದ್ರಾಗ ಕೊಟ್ಟಬಿಟ್ರೆ ಮೆಸೇಜ್ನಾಗ ಪ್ಯಾನಿಕ್ ಅವಶ್ಯಕತೆ ಇಲ್ಲ, ದಿಸ್ ಇಸ್ ಎಮರ್ಜೆನ್ಸಿ ಅಲರ್ಟ್ ಫ್ರಮ್ ಗೌರ್ಮೆಂಟ್ ಅಂತ ಹೇಳ್ಬಿಟ್ಟು. ಸೊ ನೋಡ್ತಾ ಇರ್ಬೋದು, ಓದ್ಬೋದು. ಇಲ್ಲ ತುಂಬ ಜನಕ್ಕೆ ಓದಕ್ಕೆ ಬರಲಾರ್ದವ್ರಿಗೆ ಕನ್ನಡವೂ ಕೂಡ ಅದೇ ಹೇಳ್ಬಿಡುತ್ತೋ, ಏನಪ್ಪ ಅದು ಹೇಳ್ಬಿಡುತ್ತೆ. ಸೊ ಅದನ್ನು ನೀವು ತಿಳ್ಕೊಂಡು ಕೂಡ ಬೋದು. ಸೊ ಇವಾಗ ಡಿಜಿಟಲ್ ಯುಗ ಆಗಿರೋದ್ರಿಂದ ಇದೊಂಥರ ಸಣ್ಣ ಪ್ರಯತ್ನ ಮಾಡತ್ತಾರ ಗೌರ್ಮೆಂಟ್ ಕಡೆಯಿಂದ. ಮೊದಲೇನಪ್ಪ ಅಂದ್ರೆ ರೇಡಿಯೋದಾಗ ಹೇಳ್ತಾಯಿದ್ರು ಅಥವಾ ಮೀಡಿಯಾದಾಗ ಹೇಳ್ತಾಯಿದ್ರು, ತುಂಬ ಜನಕ್ಕೆ ಅದು ರೀಚ್ ಆಗ್ತಾ ಇರಲಿಲ್ಲ. ಬಟ್ ಇವಾಗ ಪ್ರತಿಯೊಬ್ಬರ ಕಡೆನೂ ಸ್ಮಾರ್ಟ್ಫೋನ್ ಐತಿ. ಆ ಒಂದು ಕಾರಣಕ್ಕೋಸ್ಕರ ಅದನ್ನು ಬಳಸ್ಕೊಂಡು ಈ ಥರ ಒಂದು ಮೆಸೇಜ್ನ ಕೊಡೋಕೆ ಅದನ್ನು ಟ್ರೈ ಮಾಡತ್ತಾರ. ಸೊ ಈ ಥರ ವಾರ್ನಿಂಗ್ಸು ಮೋಸ್ಟ್ಲಿ ಅವಾಗವಾಗ ಬರಬಹುದು. ಸೊ ತುಂಬ ಜನಕ್ಕೆ ಒಂಥರ ಇರಿಟೇಷನು ಆಗ್ಬೋದು. ಡೋಂಟ್ ವರಿ, ಯಾಕಂದರೆ ಇದು ನಮ್ಮ ಒಂದು ಒಳ್ಳೆಯದಕ್ಕೋಸ್ಕರ ಅವರು ಮಾಡ್ತಾ ಇರೋವಂಥದ್ದು. ಸೊ ಏನಾಗಲ್ಲ, ಒಂದು 2 ಸೆಕೆಂಡ್ ಇದು ಅಲಾರ್ಮ್ ಕೊಡುತ್ತದೆ. ಆಮೇಲೆ ನೀವು ಓಕೆ ಮಾಡಿ ಕ್ಲಿಕ್ ಮಾಡಿ ಆಫ್ ಕೂಡ ಮಾಡ್ಕೋಬೋದು ನೀವು. ಸೊ ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿರಿ. ತುಂಬ ಜನ ಹೆದರ್ಕೊಂಡಿರ್ತಾರೆ ಏನಪ್ಪ ಇದು ಮೆಸೇಜ್ ಅಂತ ಹೇಳ್ಬಿಟ್ಟು. ಸೊ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿಲ್ಲ ಅಂದ್ರೆ ನಡೀತೈತಿ, ಬಟ್ ಶೇರ್ ಅಂತೂ ಮಾಡಿರಿ ಪಕ್ಕ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿರಿ. ಆ್ಯಂಡ್ ಹೊಸಬರಾಗಿದ್ದರೆ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋನ ನಿಮಗೆ ತೊಗೊಂಡ್ಬರ್ತಾ ಇರ್ತೀನಿ. ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ಭೇಟಿ ಆಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್.